ಡಿಸೆಂಬರ್ ತಿಂಗಳಲ್ಲಿ ತುಮಕೂರಿನಲ್ಲಿ ಇದೇ ರೀತಿ ಒಂದು ಘಟನೆ ನಡೆದಾಗ DC ಅವರು ಒಂದು ಆದೇಶವನ್ನು ಕೊಟ್ಟಿದ್ದರು ಭಾಳ ಬಲವಾಗಿ. ಅದನ್ನು ಕೂಡ ತೋರಿಸಿದ್ವಿ, ಈ ರೀತಿ ನೀವು ತಗೊಳ್ಬೋದಲ್ಲ, ಯಾಕೆಂದರೆ ಇವತ್ತು ಏನೊಂದು ಸೌಹಾರ್ದಿತವಾಗಿ ಈ ಒಂದು ಚುನಾವಣೆ ನಡಿಬೇಕಾಗಿದೆ. ಮತ್ತು ವಾತಾವರಣ ಬೇರೆ ರೀತಿ ಗೊಂದಲ ಆಗ್ತಕ್ಕಂಥದ್ದಕ್ಕೆ ಇವತ್ತು ಯಾರು ಕೂಡ ಜಿಲ್ಲಾಧಿಕಾರಿಗಳು ಜಿಲ್ಲಾಡಳಿತ ಕಾರಣಕರ್ತರು ಆಗಬಾರ್ದು ಅಂತಕ್ಕಂಥದ್ರ ಬಗ್ಗೆ ನಾವು ಹೇಳಿದ್ದೇವೆ. ಅವರು ಎಲ್ಲವನ್ನು ಕೂಡ ಕೇಳಿಸ್ಕೊಂಡು ಒಟ್ಟಾರೆಯಾಗಿ ಅವ್ರಿಗಿರ್ತಕ್ಕಂಥ ಒಂದು ಪವರ್ಸು ರಿಪೋರ್ಟ್ನ ಕಳಿಸ್ತೀವಿ ಅಂತ ಹೇಳಿದ್ದಾರೆ. RCSಗೂ ಮಾತಾಡಿ ಅಂತಿಮವಾಗಿ HOD ಅವರೆಲ್ಲ ಕೂತ್ಕೊಂಡು ಒಂದು ಇಮಿಡಿಯೇಟಾಗಿ ಒಂದು ತೀರ್ಮಾನ ತಗೊಳ್ತಾರೆ ಅಂತಕ್ಕಂಥದ್ದು ಅಂದ್ಕೊಂಡಿದ್ದೇವೆ. ಆದರೆ ನಮಗೇನು ಅದ್ರ ಬಗ್ಗೆ ಏನು ಅಷ್ಟು ಭರವಸೆ ಇಲ್ಲ. ಅಂತಿಮವಾಗಿ ಕಾನೂನು ಹೋರಾಟವನ್ನು ಮುಂದುವರಿಸಬೇಕಾಗ್ತದೆ. ಸೊ ಕಾನೂನು ಹೋರಾಟವಾಗಿ ನಾವು ಮುಂದುವರಿಸ್ತೇವೆ ಅಷ್ಟೇ, ಕಾನೂನಾತ್ಮಕವಾಗಿ. ಟಾರ್ಗೆಟ್ ರಾಜಕಾರಣ ನಡೀತಾ ಇದೆಯಾ? JDS ಅಧಿಕಾರ ಸಿಗುತ್ತೆ ಅನ್ನೋ ಕಾರಣಕ್ಕೆ ಈ ಥರ ಆಗ್ತಾ ಇದೆಯಾ? ಎಲ್ಲ ಈಗ ನಿಮ್ಮ ಕಣ್ಣು ಮುಂದೆ ಎಲ್ಲ ಇಟ್ಟಿದ್ದೀವಿ. ಈಗ AR ಇಡೀ ಜಿಲ್ಲೆನಲ್ಲಿ ಪಾಪ ಭಾಳ ಹೆಸರು ಗಳಿಸಿರ್ತಕ್ಕಂಥ ವ್ಯಕ್ತಿ. ಯಾವ ರೀತಿ 50,000 1 ಲಕ್ಷ ಪ್ರತಿನಿತ್ಯ ಎಲ್ಲದರಲ್ಲೂ ಇವತ್ತು ದುಡ್ಡನ್ನು ದೋಚಿರ್ತಕ್ಕಂಥದ್ದು, ಅವನ ಲೋಪದೋಷಗಳು ಏನಿದೆ ಕರ್ತವ್ಯದಲ್ಲಿ ಆಗಿರ್ತಕ್ಕಂಥ. ಪಾರ್ಟ್ನರ್ಶಿಪ್ ಫರ್ಮ್ ಸ್ಟಾರ್ಟ್ ಮಾಡಬೇಕಾ ಅಥವಾ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಸ್ಟಾರ್ಟ್ ಮಾಡಬೇಕಾ? ಕನ್ಫ್ಯೂಷನ್ ಯಾಕೆ? ಒಬ್ಬ ಎಕ್ಸ್ಪರ್ಟ್ ಜೊತೆ ಮಾತಾಡು. ಎಕ್ಸ್ಪರ್ಟಾ? ಎಲ್ಲಿ? ಬಾಸ್ ವಾಲಾ. ಬಿ ದ ಬಾಸ್. ಲೋಪ ಏನಿದೆ ನಿರಂತರವಾಗಿ, ಇನ್ನೇನು ಬಹುಶಃ 1 ತಿಂಗಳಲ್ಲಿ ರಿಟೈರ್ಮೆಂಟ್ ಇದೆ ಅಂತಕ್ಕಂಥದ್ದು ನಾನು ಕೇಳ್ಪಟ್ಟೆ ಈ ಮಂತ್ ಎಂಡು. ಹಾಗಾಗಿ ರಿಟೈರ್ಮೆಂಟ್ ಇರೋದ್ರಿಂದ ಬಹುಶಃ ಸರ್ಕಾರದ ಕೆಲವೊಂದಷ್ಟು ಒತ್ತಡಗಳು, ಪ್ರಭಾವಿಗಳ ಒತ್ತಡಗಳಿಗೆ ಮಣಿದು ಇವತ್ತು ಸ್ವೇಚ್ಛಾಚಾರವಾಗಿ ಇವೆಲ್ಲ ಏನು ನಿಮ್ಮ 8 ಸೊಸೈಟಿಗಳನ್ನ ಇವತ್ತು ನೋಟಿಸ್ನ ಕೊಟ್ಟಿರ್ತಕ್ಕಂಥದ್ದು, ಸೂಪರ್ ಸೀಡ್ ಮಾಡ್ತಕ್ಕಂಥದ್ದಕ್ಕೆ ಇವೆಲ್ಲ ಏನು ಹೊರಟಿದ್ದಾರೆ. ಬಹುಶಃ ನಿಮಗೆಲ್ಲ ಗೊತ್ತಿದೆ ಜಿಲ್ಲೆ ನಾಯಕರುಗಳು ಯಾರಿದ್ದಾರೆ, ಇನ್ಯಾರು ಮಾಡ್ತಾರೆ? ಇನ್ನು ಪಕ್ಕದ ಜಿಲ್ಲೆಯವ್ರು ಬಂದು ಮಾಡ್ತಾರಾ? ಈ ಜಿಲ್ಲೆ ಕೈ ಹಾಕ್ತಾರಾ? ಜಿಲ್ಲೆಯಲ್ಲಿ ಯಾರಿದ್ದಾರೆ ನಾಯಕರುಗಳು? ದಯಮಾಡಿ ನಾನು ಒಂದು ರಿಕ್ವೆಸ್ಟ್ ಮಾಡ್ತೀನಿ ಮಾಧ್ಯಮದ ಮೂಲಕ, ಏಕೆಂದರೆ DC ಅವ್ರಿಗೂ ನಾವು ಒಂದು ಮನವಿಯನ್ನು ಮಾಡಿದ್ದೀವಿ. ನೋಡಿ, ಈಗ ಅಧಿಕಾರಿಗಳು ಯಾರ ಕೈಗೊಂಬೆಯಾಗಿ ವರ್ತನೆ ಮಾಡಬೇಕಾಗಿಲ್ಲ. ಅವರು ಸ್ವತಂತ್ರರು. ಅವ್ರು ಯಾವುದೇ ತೀರ್ಮಾನ ತಗೋಬೇಕಾದ್ರೂ ಈ ಪ್ರಜಾಪ್ರಭುತ್ವದ ಅಡಿಯಲ್ಲಿ, ಸಂವಿಧಾನದ ಅಡಿಯಲ್ಲಿ ಸ್ವತಂತ್ರವಾಗಿ ಕೆಲಸ ಮಾಡ್ತಕ್ಕಂಥ ಕೆಲಸ ಆಗಬೇಕಾಗಿದೆ. ಯಾವುದೋ ಒಂದು ರಾಜಕೀಯ ಪಕ್ಷ 5 ವರ್ಷಕ್ಕೆ ಆಡಳಿತ ಮಾಡ್ಬೋದು, ಮತ್ತೆ ಬದಲಾವಣೆ ಪರ್ವ ಬಂದೇ ಬರುತ್ತಲ್ಲ. ಬೇರೆ ರಾಜಕೀಯ ಪಕ್ಷ ಬರಲೇಬೇಕಲ್ಲ. ಜನ ಬದಲಾವಣೆ ಬಯಸಿದಾಗ, ಮತ್ತೆ ನಾವು ಬಂದಾಗ, ಮತ್ತೆ ಇವತ್ತೇನು ನಮಗೆ ದಾರಿ ತೋರಿಸಿ ಹೋಗಿದಾರಲ್ಲ ಕಾಂಗ್ರೆಸ್ ಅವರು, ನಾವು 30 ವರ್ಷದಿಂದ ನಾವು ಈ ರೀತಿ ನಡ್ಕೊಂಡಿಲ್ಲ. ಈ ಜಿಲ್ಲೆನಲ್ಲಿ ಒಂದು ಉದಾಹರಣೆ ಇಲ್ಲ. ಒಂದು ಸೊಸೈಟಿ ಕೈ ಹಾಕಿಲ್ಲ, ಒಂದು ಡೈರಿ ಕೈ ಹಾಕಿಲ್ಲ, ಒಂದು VSSN ಕೈ ಹಾಕಿಲ್ಲ, ಯಾವುದಕ್ಕೂ ಕೈ ಹಾಕಿಲ್ಲ. ಕುಮಾರಣ್ಣ ಅವರು ಪಾರದರ್ಶಕವಾಗಿ ನ್ಯಾಯಸಮ್ಮತವಾಗಿ ಇಲ್ಲಿವರೆಗೂ ಜೀವನ ಮಾಡ್ಕೊಂಡು ಬಂದಿದ್ದೇವೆ ರಾಜಕೀಯವಾಗಿ ಈ ಜಿಲ್ಲೆನಲ್ಲಿ. ಆದರೆ ಈ ಒಂದು ಚುನಾವಣೆಯಿಂದ ಇವತ್ತು ಏನು ಮೆಸೇಜ್ ಕೊಡ್ಲಿಕ್ಕೆ ಹೋಗ್ತಾ ಇದ್ದಾರೆ ಸರ್ಕಾರ ಇರ್ಬೋದು, ಸರ್ಕಾರದಲ್ಲಿರ್ತಕ್ಕಂಥ ಪ್ರಭಾವಿಗಳು ಅಂತಕ್ಕಂಥದ್ದು, ಜಿಲ್ಲೆಯ ಜನತೆನೂ ಮುಂದಿನ ದಿನಗಳ ಉತ್ತರ ಕೊಡ್ತಕ್ಕಂಥದ್ದು ದಿನ ಭಾಳ ದೂರ ಇಲ್ಲ. ಅಷ್ಟಂತೂ ಭಾಳ ಸ್ಪಷ್ಟವಾಗಿ ಹೇಳ್ಬೋದು. ಅವರು ಇಷ್ಟೇ ಹೇಳಿರೋದು, ಅವರ ಫ್ರೇಮ್ ವರ್ಕ್ನಲ್ಲಿ, ಅವರ ಚೌಕಟ್ಟಿನಲ್ಲಿ ಎಷ್ಟೊತ್ತು ಮಾತಾಡಿದ್ರು ಇಷ್ಟೇ ಉತ್ತರ ಬಂದಿರೋದು. ನಮ್ಮ ಪವರ್ ಇಷ್ಟೇ ಇರೋದು. ಮಾತೆತ್ತಿದ್ರೆ ತಗೋಬರಪ್ಪ ಅದೆಂಥದ್ದು ಬುಕ್ಕು ಪುಸ್ತಕ ತಗೊಬನ್ನಿ, ಆ್ಯಕ್ಟ್ ತಗೊಬನ್ನಿ ಅಂತ ಹೇಳ್ತಾರೆ. ಆ್ಯಕ್ಟಲ್ಲಿ ನಮಗಿಲ್ಲ, ನಾವು ರಿಪೋರ್ಟ್ ಕಳಿಸ್ಬೋದಷ್ಟೇ. ಅಂತಿಮವಾಗಿ RCS HOD ಎಲ್ಲ ಕೂತ್ಕೊಂಡು ತೀರ್ಮಾನ ಮಾಡಬೇಕು ಅಂತಾರೆ. ಬಟ್ ಈಗ ಏನಾಗಿದೆ ಪರಿಸ್ಥಿತಿ, 25ನೇ ತಾರೀಕು ಚುನಾವಣೆ ಇದೆ. ಈಗ ಇವರು ರಿಪೋರ್ಟ್ ಕಳಿಸಿ ಅವನ ಮೇಲೆ ಆ್ಯಕ್ಷನ್ ತಗೊಂಡು ಯಾವಾಗ ಬದಲಾವಣೆ ಆಗ್ತಾನೆ, ಬದಲಾವಣೆ ಆಗ್ತಾನ?